ನಮಸ್ಕಾರ. ನಾವು ಇವತ್ತು ಗದ್ದೆಯಲ್ಲಿ ಮೇಡನ್ನು ತೆಗೆಯೋದು ಹೇಗೆ, ಮೊದಲೆಲ್ಲ ದನ ಕರುಗಳಿತ್ತು, ಎತ್ತಿನಲ್ಲಿ ಊಟ ಇತ್ತು. ಆವಾಗ ಎತ್ತಿನಲ್ಲಿ ಊಟ ಆಗಿ ನಂತರ ಗದ್ದೆ ನೆಟ್ಟಿಯ ಮೊದಲನೇ ದಿವಸ ಏನು ಮಾಡ್ತಿದ್ರು ರೈತರು ಅಂತ ಹೇಳಿದರೆ, ನೊಳ್ಳಿಯನ್ನು ಕಟ್ಟಿ ಒಂದು ಹಲಗೆಯನ್ನು ಕಟ್ಟಿ ಮಣ್ಣನ್ನು ಮೇಲ್ಬದಿಯಿಂದ ಕೆಳಬದಿಗೆ ಜಾಸ್ತಿದ್ರು. ಈ ಮೇಲ್ಬದಿಯಲ್ಲಿ ಮಣ್ಣು ಶೇಖರಣೆ ಆಗ್ತದೆ. ಮೇಲ್ಬದಿಯಲ್ಲಿ ಮಣ್ಣು ಶೇಖರಣೆ ಜಾಸ್ತಿ ಆದಾಗ ಕೆಳಬದಿಯಲ್ಲಿ ಏನಾಗ್ತದೆ, ನೀರಿಗೆ ಮತ್ತು ಮಳೆಗೆ ಅದು ಗದ್ದೆಯ ಬದುವನ್ನು ನೀರನ್ನು ಬಿಟ್ಟಾಗ ಆವಾಗೇನಾಗ್ತದೆ, ಕೆಳಗಡೆ ತೊಳೆದು ಇನ್ನೊಂದು ಗದ್ದೆಗೆ ಹೋಗ್ತದೆ. ಆವಾಗೇನಾಗ್ತದೆ, ಈ ಮೇಲ್ಗದ್ದೆಯಲ್ಲಿ ಈ ಗದ್ದೆಯಲ್ಲಿ ಮೇಡು ಬೆಳೆಯುತ್ತೆ. ಆ ಮೇಡು ಬೆಳೆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕೆಳಗೆ ಪೋಷಕಾಂಶ ಎಲ್ಲ ಕೆಳಗಡೆ ಭಾಗದಲ್ಲಿ ಶೇಖರಣೆ ಆಗುತ್ತೆ. ಮೇಲ್ಭಾಗದಲ್ಲಿ ಎತ್ತರ ಆಗಿ ಅದು ನೀರು ನಿಲ್ಲದೆ ಅಲ್ಲಿಗೆ ಕಳೆ ಹುಟ್ಕೊಂಡು ಫಸಲು ಬರಲಿಕ್ಕೆ ಅವಕಾಶ ಇಲ್ಲ. ಈಗೆಲ್ಲ ರೈತರು ಏನು ಮಾಡ್ತಾರೆ ಅಂತಂದರೆ, ಟಿಲ್ಲರಿಂದ ಹುಡ್ತಾರೆ, ಗದ್ದೆ ಟ್ಯಾಕ್ಟ್ರಿಂದ ಹುಡ್ತಾರೆ. ಆ ಉಳುಮೆ ಟಿಲ್ಲರು ಮತ್ತು ಟ್ಯಾಕ್ಟ್ರಿಂದ ಆದಾಗ ಎತ್ತುಗಳು ನಮ್ಮಲ್ಲಿ ಮನೆಯಲ್ಲಿ ಸಾಗದೇ ಇರೋದ್ರಿಂದ ಈಗ ಸಣ್ಣ ನಮ್ಮ ರೈತರು, ನಮ್ಮ ಪಕ್ಕದ ಮನೆ ರೈತರು ಅಶೋಕ್ ಅಂತ ಹೇಳ್ತಕ್ಕಂಥವರು ಮಕ್ಕಳನ್ನು ರಜಾ ದಿವಸದಲ್ಲಿ ಉಪಯೋಗಿಸ್ಕೊಂಡು ಅವರಿಗೂ ಕೃಷಿ ಕೆಲಸವನ್ನು ಕಲಿಸಿದಂಗೆ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಇದು ಮೇಡನ್ನು ಹೋದಂಗೆ ಆಗುತ್ತೆ, ಮಕ್ಕಳಿಗೊಂದು ಒಳ್ಳೆಯ ಅಭ್ಯಾಸ ಸಮೇತ ಆಗುತ್ತೆ. ನೀವು ಎಷ್ಟನೇ ಕ್ಲಾಸ್ ಮಕ್ಕಳೇ? ನೀನು 7 8 ಹಾಂ, ಗುಡ್. ಅಶೋಕ್ ಅವರ ಸ್ವಂತ ಗದ್ದೆ ಇದು. ತುಂಬ ಚೆನ್ನಾಗಿ ಹೇಳಿರಿ ನೋಡೋಣ ಹೇಗೆ ಹೋಗುತ್ತಾ ನೋಡೋಣ. ಈ ಮಣ್ಣನ್ನು ಮೇಲ್ಬದಿಯಿಂದ ಕೆಳಬದಿಗೆ ಜಾರಿಸುವಂಥದ್ದು ಇದು ಹೇಗೆ ಹೇಳ್ತೀರಿ ನೀವು ಅಶೋಕ್ ಅವರೇ ಇದ್ರ ಬಗ್ಗೆ ಅಂದರೆ ಅದೇ ಮೊದಲು ಒಂದು ದಿವಸದಲ್ಲಿ ಎತ್ತುಗಳು ಕೋಣ ಅಂತ ನಮ್ಮಲ್ಲಿ ಸಾಕ್ತಾ ಇದ್ದು. ಹಾಂ, ಹಾಗೆ ಈಗಿನ ಇದರಲ್ಲಿ ಟಿಲ್ಲರು, ಟ್ರ್ಯಾಕ್ಟ್ರು, ಈ ಮಣ್ಣು ಮೇಲ್ಗಡೆ ಮೇಡ ಆಯಿತು ಅಂತ ಹೇಳಿದ್ರೆ ಈ ಥರ ಹೌದು ನೀರು ಕೆಳಗೆ ಜಾಸ್ತಿ ಆಗುತ್ತೆ, ಇಲ್ಲಿ ಕಮ್ಮಿ ಆಗುತ್ತೆ. ಅಲ್ಲಿ ಸಸಿ ಕೊಳ್ತಾ ಹೋಗ್ತದೆ, ಅಲ್ಲಿ ಕೊಳ್ತಾ ಹೋಗುತ್ತೆ, ಸಸಿನೂ ಕೊಳ್ತಾ ಹೋಗುತ್ತೆ. ಹಾಂ, ಅದಕ್ಕೆ ಮತ್ತೆ ಇಲ್ಲಿ ನೀರು ನಿಲ್ಲಲ್ಲ. ಒಂದೇ ಸಮ ನೀರು ನಿಂತರೆ ಬೆಳೆನೂ ಚಂದ ಬರುತ್ತೆ, ಎಲ್ಲ ಕೆಲಸಕ್ಕೂ ಉಪಯೋಗ, ಕಳೆನೂ ಕಮ್ಮಿ ಆಗುತ್ತೆ, ಪೋಷಕಾಂಶ ನಿಲ್ಲುತ್ತೆ. ಹಾಂ, ಗೊಬ್ಬರ ಹಾಕಿರೋದು ನಿಲ್ಲುತ್ತೆ. ಹಾಂ, ಮತ್ತೆ ನಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಒಂದು ಕೊಡಬಾರ್ದು, ಅದ್ರ ಜೊತೆ ಕೃಷಿನ ಬಗ್ಗೆ ಕಲಿಸ್ಬೇಕು. ಅದಕ್ಕೋಸ್ಕರ ರಜದ ದಿವಸದಲ್ಲಿ ಮಕ್ಕಳನ್ನ ಕರ್ಕೊಬಂದು ಅವಕ್ಕೊಂದು ಖುಷಿ ಆಗುತ್ತೆ. ಹಾಗಾಗಿ ಮೇಡನ್ನು ನಂದು ಗೆದ್ದ ಲೆವೆಲ್ ಆಗುತ್ತೆ, ನೀರಲ್ಲಿ ಓಡಾಡೋದು ಖುಷಿ ಆಗುತ್ತೆ ಅವರಿಗೆ. ಹಾಗಾಗಿ ಕೆಲಸ ಮಾಡೋದಂತೂ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ ಅಲ್ವಾ? ಒಳ್ಳೆ ಇದು ಮಾದರಿ ಇದು. ಮಕ್ಕಳನ್ನ ಸುಮ್ಮನೆ ಮನೆಯಲ್ಲಿ ಮೊಬೈಲ್ ನೋಡ್ತಾ ಕೂರೋದಕ್ಕಿಂತ ಈ ಥರ ಚಟುವಟಿಕೆಯಲ್ಲಿ ಇದು ಮಾಡಿಸೋಂಥದ್ದು ಅವರಿಗೂ ಒಂದು ಒಳ್ಳೆಯ ಅಭ್ಯಾಸ ಆಗ್ತದೆ. ಅವರಿಗೂ ಮುಂದೆ ಭವಿಷ್ಯತ್ತಿನಲ್ಲಿ ಅವರ ಬದುಕಿನ ಒಂದು ಚಿತ್ರಣ ಅವರಿಗೆ ನೆನಪಿಗೆ ಬರುತ್ತೆ, ಹೀಗೆಲ್ಲ ಮಾಡ್ತಾ ಇದ್ವಿ ಅಂತೇಳಿ ಅಲ್ವಾ? ಗುಡ್. ಇದು ನಿಮ್ಮದು ಮಾದರಿ ಕೆಲಸ, ನಿಮಗೆ ಒಳ್ಳೆಯದಾಗಲಿ.